ಈಗ ನೀರು ಎಲ್ಲೆಲ್ಲಿಂದ ಸಿಗುತ್ತೆ ನಮಗೆ? ಭೂಮಿ ಒಳಗೆ. ಎಲ್ಲಿ ಹೇಳ್ರಿ ನೋಡ್ರಿ, ನೀರಿನ ಮೂಲಗಳು ಯಾವ್ಯಾವು? ನೀರು ಎಲ್ಲೆಲ್ಲಿಂದ ತೊಗೊಳ್ತೀರಿ ನೀವು? ಬಾವಿ, ಮತ್ತೆ ಕೆರೆ, ನಲ್ಲಿ, ಮತ್ತೆ ತೆಂಗಿನಕಾಯಿ ನೀರು ಸಿಗುತ್ತೆ. ಹೌದೌದು. ಮತ್ತೆ ಸಮುದ್ರದಿಂದ ಅಲ್ವಾ? ನೋಡ್ರಿ 79 ಭಾಗ ಭೂಮಿ ಮೇಲೆ ನೀರು ಐತಿ. ಹೌದಾ? ಸಮುದ್ರ ಆವರಿಸಿ ಐತಿ. ಹೌದಾ? ಆಮೇಲೆ ನದಿಗಳು ಅವೆಲ್ಲ ಸೇರಿ. ಸೊ ಹಾಗಾರ ಈಗ ಈ ನೀರು ಇವತ್ತು ಇಷ್ಟೆಲ್ಲ ಜನಸಂಖ್ಯೆಗೆ ನೀರಿನ ಬರ ಹೆಚ್ಚಾಗತೈತಿ. ನೋಡಿ, ನೀರು ಬ್ಯಾಸಿಗೆ ಬಂತಂದ್ರೆ ಕುಡಿಯೋಕೆ ನೀರು ಸಿಗಂಗಿಲ್ಲ. ಇವತ್ತು ಮೊದಲೆಲ್ಲ ನೀರು ಹಂಗೆ ಕೊಡ್ತಿದ್ರಿ, ಈಗ ರೊಕ್ಕ ತೊಗೊಂಡ್ರೆ ನೀರು ಕೊಡಕತ್ತಾರ. 1 ಲೀಟ್ರ್ ನೀರಿನ ಬೆಲೆ ಎಷ್ಟೈತಿ? 20 ರೂಪಾಯಿ, 30 ರೂಪಾಯಿ, 25 ರೂಪಾಯಿ. ಒಬ್ಬೊಬ್ರು ನೋಡ್ರಿ 2,500 3,000 ರೂಪಾಯಿಗೆ ಲೀಟ್ರ್ ನೀರು ಕುಡಿತಾರ. ಹೌದಾ? ಸೊ ಹಾಗಾರ ಈ ನೀರಿನ ಕೊರತೆಯನ್ನು ನೀಗಿಸ್ಲಿಕ್ಕೆ ಏನು ಮಾಡ್ತಾರೆ ಅಂದ್ರೆ ರೈತರಾದವ್ರು ಏನು ಮಾಡ್ತಾರೆ? ಬೆಳೆ ಬೆಳಿಲಿಕ್ಕೆ ನೀರು ಎಲ್ಲಿಂದ ಹುಡುಕ್ತಾರೆ ಅವರು? ನದಿ, ಕೆರೆ, ಹೊಂಡ, ಅವನ ಕೊನೆಗೆ ಬೋರು. ಹೌದಾ? ಈಗ ಅಂತರ್ಜಲ ಕಂಡುಹಿಡಿಯೋಕೆ ಏನು ಮಾಡ್ತಾರೆ ಅಂದ್ರೆ ತೆಂಗಿನಕಾಯಿ ಬಳಸ್ತಾರೆ. ನೋಡ್ರಿ, ಈ ತೆಂಗಿನಕಾಯಿ ಭೂಮಿ ಒಳಗಿರ್ತಕ್ಕಂಥ ಅಂತರ್ಜಲವನ್ನು ಹುಡುಕಿ ಕೊಡ್ತೈತಿ ಅಂತ. ಸೊ ಹೆಂಗ ಅದು ನೀರು ಬೀಳುದಿದ್ರಷ್ಟ ಇದೇನಾಗುತ್ತೆ, ಮೇಲೆ ಬರ್ತೈತಿ, ಇಲ್ಲಾಂದ್ರೆ ಹಾಗೆ ಇರುತ್ತೆ ಅಂತ. ಸೊ ಇದನ್ನು ನೋಡಿ, ಈಗ ಇದ್ರೊಳಗಡೆ ಈ ಭೂಮಿ ಒಳಗಡೆ ಎಲ್ಲಿ ನೀರು ಐತಿ ಅಂತ ಪತ್ತೆ ಹಚ್ಚಲಿಕ್ಕೆ ಏನು ಮಾಡ್ತಾರೆ ಅಂದ್ರೆ ಅವರು ಹೇಗೆ ಹಿಡ್ಕೊಳ್ತಾರೆ. ಹೌದಾ? ಇಲ್ಲೆಲ್ಲಿ ನೀರು ಐತಿ ಇಲ್ಲ ಅಂತ ನೋಡ್ಕೊಂತ ಹೋಗ್ತಿರ್ತಾರೆ. ನೋಡೋಣ ಎಲ್ಲೆಲ್ಲಿ ನೀರು ಬರ್ತೈತಿ ಎಲ್ಲೆಲ್ಲಿ ಇಲ್ಲ ಅಂತ ನೋಡೋಣ. ನೋಡಿಲ್ಲಿ ಸೊ ಇಲ್ಲಿ ಭಾಳ ಆಯ್ತು ನೋಡಿ. ಇಲ್ಲಿ ಪಾಯಿಂಟ್, ಇಲ್ಲಿ ನೀರು ಚೆನ್ನಾಗಿ ಬೀಳ್ತೈತಿ. ಹೌದಾ? ನಿಲ್ಲೋದಿಲ್ಲ. ಇತ್ತತ್ತು ಬರ್ರಿ ನೋಡ್ರಿ ಹೆಂಗೈತಿ. ಹೌದಾ? ಇಲ್ಲಿ ಬಂದ ಕೂಡಲೇ ಕುಣ್ಯಾಕ ಹಚ್ತೈತಿ, ನೀರು ನಿಲ್ಲೋದೇ ಇಲ್ಲದ ಕಾಯಿ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಚೆನ್ನಾಗಿ ನೀರು ಬೀಳ್ತೈತಿ ಅಂತ ನಿಮ್ಮನ್ನೇನು ಮಾಡ್ತಾರಂದ್ರೆ ಹೊಲದೊಳಗೆಲ್ಲ ಕರ್ಕೊಂಡೋಗಿ ಅಲ್ಲಿ ರೈತರಿಗೆ ಏನು ಮಾಡ್ತಾರಂದ್ರೆ ಅಂತರ್ಜಲ ಹೇಳ್ತೀವಿ ಅಂತ ಕಾಯಿಯನ್ನು ಬಳಸ್ಕೊಳ್ತಾರೆ. ಸೊ ಇದು ಹೆಂಗ ಅಂತರ್ಜಲ? ಇದ್ರೊಳಗಡೆ ಇರ್ತಕ್ಕಂಥ ನೀರಿಗೂ ಭೂಮಿಯಲ್ಲಿ ಇರ್ತಕ್ಕಂಥ ನೀರಿಗೆ ಏನು ಸಂಬಂಧ ಐತಿ? ಹೌದಾ? ಏನು ಸಂಬಂಧ ಇಲ್ಲ. ಸೊ ಅವ್ರು ಏನು ಮಾಡ್ತಾರಂತಂದ್ರೆ ಇದನ್ನ ಹಿಂಗೆ ಹಿಡ್ಕೊಂಡಿರ್ತಾರಲ್ಲ, ಅಲ್ಲಿ ನೀರು ಬೀಳೋ ಕೆಲವು ಕಡೆ ತೆಗ್ಗು ಪ್ರದೇಶ ಅಂತಲ್ಲಿ ಹೋಗಿ ಏನು ಮಾಡ್ತಾರಂದ್ರೆ ಹಿಂಗೆ ಎತ್ತಿ ಬಿಡ್ತಾರೆ. ಸ್ವಲ್ಪ ಬೆರಳನ್ನ ಹಿಂದಕ್ಕೆ ಬಗ್ಗಿಸ್ತಾರೆ. ಹಿಂಗೆ ಬಗ್ಗಿಸಿದ ಕೂಡಲೇ ಅದೇನಾಗತ್ತೆ, ಮೇಲೆ ಬಂದ್ಬಿಡ್ತೈತಿ. ಅವಾಗ ಏನು ಮಾಡ್ತಾರೆ, ಅಲ್ಲೇ ಓಡಾಡ್ಸಕ್ಕೆ ಚಲೋ ಮಾಡ್ಬಿಡ್ತಾರೆ. ಹಿಂಗೆ ಓಡಾಡ್ತು ನೋಡಿ ಅಂತೇಳಿ ಹಿಂಗೆ ಏನು ಮಾಡ್ತಾರೆ, ಅದನ್ನು ಕಾಯಿ ಹಿಂಗೆ ಓಡಾಡ್ಸಕ್ಕೆ ಚಲೋ ಮಾಡ್ತಾರೆ. ಸೊ ಇದಕ್ಕಂತಲೇ ಇವತ್ತು ಕೆಲವೊಮ್ಮೆ ಅಲ್ಲಿ ನಾವು ಕಾಯಿ ಕರೆಸಿದ್ವಿ, ಅವ್ರ ಕಾಯಿ ನೋಡಿ ನೀರು ಹೇಳಿದ್ರಿ ಬಿದ್ದೈತ್ರಿ ಅಂತ ಹೇಳ್ತಾರೆ. ಎಲ್ಲೋ ಅಕಲ್ಪಿ ಅವು ಕೆಲವೊಮ್ಮೆ ಅಚಾನಕ್ಕಾಗಿ ಆ ಥರ ಆಕ್ಕವು. ಹಾಗಾಗಿ ಇದಕ್ಕಂತಲೇ ಅಂತರ್ಜಲಕ್ಕೆ ಈ ತೆಂಗಿನಕಾಯಿ ನೀರಿಗೂ ಭೂಮಿ ನೀರಿಗೂ ಯಾವ ಸಂಬಂಧನೂ ಇಲ್ಲ. ಅದಕ್ಕಂತ ಒಂದು ಡಿಪಾರ್ಟ್ಮೆಂಟ್ ಐತಿ, ಯಾವುದು? ಜಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಐತಿ, ಭೂಗರ್ಭಶಾಸ್ತ್ರ ಅಂತ. ಅವರು ಅದನ್ನ ಅಧ್ಯಯನ ಮಾಡ್ತಾರೆ. ಎಲ್ಲಿ ನೀರಿನ ಹರಿ ಇದೆ, ಎಲ್ಲಿ ಜರಿ ಇದೆ ಅನ್ನೋದನ್ನ, ಭೂಮಿಯ ಒಳಗಡೆ ಇರೋದನ್ನ ಅವ್ರು ಅಧ್ಯಯನ ಮಾಡ್ತಾರೆ. ಅಂಥವ್ರನ್ನ ಕರೆಸಿ ಏನು ಮಾಡ್ಬೇಕು ನಾವು? ನೀರನ್ನು ಪರೀಕ್ಷಿಸಿ ಬೋರ್ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಈ ಥರ ಕಾಯಿಲಿ ಹೇಳೋರು ಏನು ಮಾಡ್ತಾರಂದ್ರೆ ನಿಮ್ಮಿಂದ ದುಡ್ಡು ಹೊಡಿಲಿಕ್ಕೆ ಅವ್ರೇನು ಮಾಡ್ತಾರಂದ್ರೆ ಈ ಥರ ಟೆಕ್ನಿಕ್ಕನ್ನು ಬಳಸ್ಕೊತಾರೆ. ಇದ್ರ ಜೊತೆಗೆ ಇನ್ನು ಕೆಲವೊಮ್ಮೆ ಕಡ್ಡಿ ತೊಗೊಂಡು ಹಿಂಗೆ ತಿರುಗಿಸೋದು, ಅದನ್ನು ಏನು ಮಾಡ್ತಾರಂದ್ರೆ ನೀರು ಬೀಳ್ತಾವೋ ಅಂತ, ಎಲ್ಲಿ ಬೀಳುತ್ತಲ್ಲಿ ತಿರ್ಗಾಕತ್ತೈತಿ, ಇಲ್ಲಾಂದ್ರೆ ಹಂಗೆ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಹೋಗ್ತಿರ್ತಾರೆ ಅಂತ. ಅದಕ್ಕೆ ಈ ಥರ ನಂಬಿಕೆಗಳೇನದವ ಅಂದ್ರೆ ವಿಜ್ಞಾನಕ್ಕೆ ಸವಾಲುಗಳಿವು ಹಾಕ್ತಕ್ಕಂಥ ಚಟುವಟಿಕೆನ ಅವ್ರು ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥದ್ದು ಕೈಚಳಕ. ಆದರೆ ಇದರಲ್ಲಿ ಈ ನೀರಿಗೂ ಭೂಮಿಯಲ್ಲಿ ನೀರಿಗೂ ಯಾವುದೇ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು.